ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದ ಸಾಧನೆಯನ್ನು ಸ್ಮರಿಸಲು ಐತಿಹಾಸಿಕ ನಗರಿ ಚಿತ್ರದುರ್ಗದಲ್ಲಿ ಬೃಹತ್ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಎಸ್ವೈ ಸಾಧನೆಗಳನ್ನು ಸ್ಮರಿಸಿದ ರೇಣುಕಾಚಾರ್ಯ ಅವರು ದಾವಣಗೆರೆ ಜಿಲ್ಲೆಗೆ ಪ್ರತ್ಯೇಕ ವಿಶ್ವವಿದ್ಯಾಲಯ, ಭವ್ಯವಾದ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ಸೇರಿದಂತೆ ಜಿಲ್ಲೆಯ ಅಭಿವೃದ್ಧಿಗೆ ಯಡಿಯೂರಪ್ಪ ಅವರು ಸಿಂಹಪಾಲು ನೀಡಿದ್ದಾರೆ. ಕೋವಿಡ್ನಂತಹ ಸಂಕಷ್ಟದ ಸಮಯದಲ್ಲಿ ರಾಜ್ಯವನ್ನು ಸಮರ್ಥವಾಗಿ ಮುನ್ನಡೆಸಿ ಆಡಳಿತಕ್ಕೆ ಹೊಸ ರೂಪ ನೀಡಿದ ಧೀಮಂತ ನಾಯಕ ಯಡಿಯೂರಪ್ಪ ಎಂದರು. ಸಿಎಂ ಆಗಿ ದೇಶದಲ್ಲೇ ಮೊದಲ ಬಾರಿಗೆ ಕೃಷಿ ಬಜೆಟ್ ಮಂಡಿಸಿದ ಏಕೈಕ ನಾಯಕ ಯಡಿಯೂರಪ್ಪ. ಈ ಹಿನ್ನೆಲೆಯಲ್ಲಿ ನಾಡಿನ ರೈತರು, ಮಹಿಳೆಯರು ಹಾಗೂ ಕೃಷಿ ಕಾರ್ಮಿಕರ ಪರವಾಗಿ ಈ ಅಭಿಮಾನೋತ್ಸವ ನಡೆಯುತ್ತದೆ. ಇನ್ನು ಈ ಐತಿಹಾಸಿಕ ಸಮಾರಂಭಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ದೇಶದ ಹಾಗೂ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರು ಆಗಮಿಸಲಿದ್ದಾರೆ ಎಂದರು. ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಿಂದಲೇ ಸುಮಾರು 1 ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಚಿತ್ರದುರ್ಗಕ್ಕೆ ತೆರಳಲಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲೆಯಾದ್ಯಂತ ಹಲವು ಪೂರ್ವಭಾವಿ ಸಭೆಗಳನ್ನು ನಡೆಸಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಚಿತ್ರದುರ್ಗ ಐತಿಹಾಸಿಕ ಸ್ಥಳ, ಒನಕೆ ಓಬವ್ವನ ನಾಡು, ಮದಕರಿ ನಾಯಕರಾಳಿಂತ ನಾಡು, ಕಲ್ಲಿನ ಕೋಟೆ. ಐತಿಹಾಸಿಕ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನಾಯಕರು, ರಾಜ್ಯ ಕಂಡ ಅಪರೂಪದ ನಾಯಕರು, ರೈತ ನಾಯಕರು, ಎಲ್ಲ ವರ್ಗದ ನಾಯಕರು, ಸಾಮಾಜಿಕ ನಾಯಕ ಕೊಟ್ಟಂಥ ಸನ್ಮಾನ್ಯ ಯಡಿಯೂರಪ್ಪನವರು 50 ವರ್ಷಗಳಿಂದ ಸುದೀರ್ಘ ರಾಜಕಾರಣದಲ್ಲಿದ್ದು ಪುರಸಭಾ ಸಂಘ ಪರಿವಾರದವರ ವೃತ್ತಿ ಜೀವನ ಪ್ರಾರಂಭ ಆಯಿತು. ಸಂಘ ಪ್ರಚಾರಕರಾಗಿ, ಸಂಘದ ಕಾರ್ಯಕರ್ತರಾಗಿ, ಪುರಸಭಾ ಅಧ್ಯಕ್ಷರಾಗಿ, ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ, 4 ಬಾರಿ ರಾಜ್ಯದ ಅಧ್ಯಕ್ಷರಾಗಿ, 7 ಬಾರಿ ವಿಧಾನಸಭಾ ಸದಸ್ಯರಾಗಿ, 1 ಬಾರಿ ವಿಧಾನ ಪರಿಷತ್ ಸದಸ್ಯರು, 1 ಬಾರಿ ಲೋಕಸಭಾ ಸದಸ್ಯರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಕೃಷಿ ಬಜೆಟನ್ನು ಮಂಡಿಸಿದಂಥ ಏಕೈಕ ಮುಖ್ಯಮಂತ್ರಿ ಇದ್ದರೆ ಅದು ನಮ್ಮೆಲ್ಲರ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು. ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಈ ನಾಡಿನ ರೈತರ, ಮಹಿಳೆಯರ, ಕೃಷಿ ಕಾರ್ಮಿಕರ ಎಲ್ಲ ವರ್ಗದ ಪರವಾಗಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ದೇಶದ ಹೆಮ್ಮೆಯ ಗೃಹ ಮಂತ್ರಿಗಳು ಚುನಾವಣೆಯ ಚಾಣಕ್ಯ ಅಂತೇಳಿ ಭಾರತ ದೇಶದಲ್ಲಿ ಇವತ್ತು ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದರೆ ಒಂದು ನರೇಂದ್ರ ಮೋದಿಯವರು, ಎರಡನೇದು ಚಾಣಕ್ಯ, ಚುನಾವಣೆ ಚಾಣಕ್ಯ ಅಮಿತ್ ಶಾ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಮತ್ತು ಕೇಂದ್ರದ ಸಚಿವರುಗಳು, ರಾಜ್ಯದ ವಿಪಕ್ಷ ನಾಯಕರುಗಳು, ಹಾಲಿ ಮಾಜಿ ಎಲ್ಲ ವಿಧಾನಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ಸ್ಥಳೀಯ ಸಂಸ್ಥೆಗಳು ಒಳಗೊಂಡಂತೆ ಹಾಲಿ ಮತ್ತು ಮಾಜಿ ಎಲ್ಲರೂ ಪಾಲ್ಗೊಳ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯಿಂದ ಈಗಾಗಲೇ ಎಲ್ಲ ಕ್ಷೇತ್ರಗಳಲ್ಲಿ, ಮಂಡಲಗಳಲ್ಲಿ ಪೂರ್ವ ಸಭೆ ಮಾಡಿದ್ವಿ, ಜಿಲ್ಲಾ ಮಟ್ಟ ಸಭೆ ಮಾಡಿದ್ವಿ. 1 ಲಕ್ಷ ಜನ ದಾವಣಗೆರೆ ಜಿಲ್ಲೆಯಿಂದ ನಾವೆಲ್ಲ ಒಟ್ಟಾಗಿ ಒಂದಾಗಿ ಇವತ್ತು ಜನರಿಗೆ ವಿನಂತಿಯನ್ನು ಮಾಡಿದ್ವಿ. ಸ್ವಯಂ ಪ್ರೇರಿತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಬರಬೇಕಂತೇಳಿ, ಯಡಿಯೂರಪ್ಪನವ್ರ ಪರವಾಗಿ ಅವರ ಅಭಿಮಾನಕ್ಕೆ ಬರಬೇಕಾಗಿ ವಿನಂತಿಯನ್ನು ನಾವು ಮಾಡ್ತಾಯಿದ್ದೀವಿ. ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಕೃಷಿ ಬಜೆಟ್ಟು ಮತ್ತು ವಿಶೇಷವಾಗಿ ಹುಟ್ಟಿದ ಬಾಲಕಿಯರಿಗೆ ಭಾಗ್ಯಲಕ್ಷ್ಮಿ ಕೊಟ್ಟಂಥ ಒಬ್ಬ ಮಹಾನ್ ನಾಯಕ. ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟಂಥ ನಾಯಕ. ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೇರಣೆಯಾಗಿ
ಬೈಸಿಕಲ್ ಇರ್ಬೋದು, ರೈತರ ಸಾಲ ಮನ್ನಾ ಇರ್ಬೋದು, ಕೆರೆಗಳು ತುಂಬಿಸ್ತಕ್ಕಂಥ ಯೋಜನೆ, ಶಾಲಾ ಕಾಲೇಜು ಆಸ್ಪತ್ರೆಗಳು, ಸೇತುವೆಗಳು ಮತ್ತು ಕೋವಿಡ್ ಬಂದ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿದಂಥವ್ರು. ಕೋವಿಡ್ ಬಂದಾಗ ವಿಶೇಷವಾಗಿ ಸತ್ತವರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೇವಲ ಘೋಷಣೆ ಮಾಡಲಿಲ್ಲ, 1 ಲಕ್ಷ ರೂಪಾಯಿ ಕುಟುಂಬಕ್ಕೆ ಕೊಟ್ಟರು. ನರೇಂದ್ರ ಮೋದಿಜಿಯವರು PM ಕಿಸಾನ್ ಸಮ್ಮಾನ್ ನಿಧಿಗೆ 6,000 ರೂಪಾಯಿ ಕೊಟ್ಟರೆ, ನಮ್ಮ ನಾಯಕರಾದ ಯಡಿಯೂರಪ್ಪನವರು ಹೆಚ್ಚುವರಿಯಾಗಿ 4,000 ಕೊಟ್ಟರು. ಮನೆಗಳನ್ನು ಅತಿವೃಷ್ಟಿಯಲ್ಲಿ ಕಳೆದುಕೊಂಡಂಥವ್ರಿಗೆ 5 ಲಕ್ಷ 3 ಲಕ್ಷ ಮನೆಗಳು ಕೊಟ್ಟರು. ಈ ರೀತಿ ಅಭಿವೃದ್ಧಿ ಅಂದರೆ ಯಡಿಯೂರಪ್ಪ ಅಂದರೆ ಅಭಿವೃದ್ಧಿ. ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಬಹುತೇಕ ರಾಜ್ಯಗಳ ಭಾರತೀಯ ಜನತಾ ಪಾರ್ಟಿ ಪ್ರಾಬಲ್ಯ ಇತ್ತು. ಆ ಸಂಘಟನೆ ಅಟಲ್ಜಿ, ಅದ್ವಾನಿಜಿ, ಭಾಳಷ್ಟು ನಾಯಕರುಗಳಿಂದ. ಆದರೆ ದಕ್ಷಿಣ ಭಾರತದಲ್ಲಿ ಖಾತೆನೇ ತೆರೆಯಿಲ್ಲ ಅಂತ ಒಂದು ಕಾಲ ಇತ್ತು. ಕರ್ನಾಟಕ ಹೆಬ್ಬಾಗಿಲು, ಅವ್ರ ಹೋರಾಟಗಳು, ಪಾದಯಾತ್ರೆಗಳು ನಿರಂತರವಾಗಿ ಅವರು ಪಾದಯಾತ್ರೆ ಹೋರಾಟಗಳು ಪ್ರತಿಪಕ್ಷ ನಾಯಕರಾಗಿದ್ದಾಗ ಧ್ವನಿ ಇಲ್ಲದರ ಪರವಾಗಿ, ರೈತರ ಪರವಾಗಿ, ಎಲ್ಲ ವರ್ಗದವರ ಪರ ಹೋರಾಟ ಮಾಡ್ತಾಯಿದ್ರು. ಅವರು ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾದ ಮೇಲೆ ಅವರ ಧ್ವನಿಯಾಗಿ ಆಡಳಿತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟರು. ಬಹುಶಃ ನಮ್ಮ ದಾವಣಗೆರೆ ಜಿಲ್ಲೆಗೂ ಸಹ ಯೂನಿವರ್ಸಿಟಿ ಇರ್ಬೋದು, DC ಕಚೇರಿ ಇರ್ಬೋದು, ಭಾಳಷ್ಟು ಕಚೇರಿಗಳು, ಎಲ್ಲ ಕ್ಷೇತ್ರಗಳಿಗೆ ಕುಡಿಯುವ ನೀರು ಯೋಜನೆಗಳು, ಲಿಫ್ಟ್ ಕೆರೆ ತುಂಬಿಸತಕ್ಕಂಥ ಯೋಜನೆಗಳು, ಪವರ್ ಸ್ಟೇಷನ್ಗಳು, ಆಸ್ಪತ್ರೆಗಳು, ಎಲ್ಲ ಕ್ಷೇತ್ರಗಳಲ್ಲಿ ದಾವಣಗೆರೆ ಕಾರ್ಪೊರೇಷನ್ ಮಾಡಿದರು. ಇಂಥ ಮಹಾನ್ ನಾಯಕನ ಅಭಿಮಾನೋತ್ಸವಕ್ಕೆ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ, ಕೇವಲ ರೇಣುಕಾಚಾರ್ಯ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳು ಮತ್ತು ಇನ್ನು ಎಲ್ಲ ಈ ದಾವಣಗೆರೆ ಜಿಲ್ಲೆ ಎಲ್ಲ ಮಂಡಲದಿಂದ ಎಲ್ಲ ಮುಖಂಡರು ಒಟ್ಟಾಗಿ ಸೇರಿ 1 ಲಕ್ಷ ಜನ ಬರಬೇಕಂತೇಳಿ ವಿನಂತಿಯನ್ನು ಮಾಡಿದ್ವಿ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಖಾಸಗಿ ಬಸ್ಗಳು ಮತ್ತು ಎಲ್ಲ ಕಾರ್ಯವ್ಯವಸ್ಥೆ ಸ್ವಯಂ ಪ್ರೇರಿತವಾಗಿ 1 ಲಕ್ಷ ಜನ ಪಾಲ್ಗೊಳ್ತಾರೆ.